ಪಾತ್ರೆ ಯಾವುದು? ನರಕಪಾಲದ ಪಾತ್ರೆ. ಮನುಷ್ಯನ ಕಪಾಲ ಇದೆಯಲ್ಲ, ಅದೇ ಪಾತ್ರೆಗಳು. ತಿಲ ದೊರಳೆಗಳ ಕೇಶವುಗ ಗರ್ಭಾಂಕುರದೆ. ಗರ್ಭ ಯಾವುದಪ್ಪ ಅಂದರೆ ಕೂದಲು, ಕೇಶ ಇದೆಯಲ್ಲ ಅದೇ ಗರ್ಭೆ. ಅಂತಹ ಒಂದು ಯಜ್ಞ ಇದು, ಆಹವ ಯಜ್ಞ. ಆ ಯಜ್ಞದಲ್ಲಿ ನಾನು ದೀಕ್ಷಿತನಾಗಿರ್ತೇನೆ. ಯಜ್ಞ ನಡೆಸೋರು ಯಾರು? ಯಜ್ಞ ದೀಕ್ಷಿತ. ಆ ಯಜ್ಞದಲ್ಲಿ, ಆಹವ ಯಜ್ಞದಲ್ಲಿ ನಾನು ದೀಕ್ಷಿತನಾಗಿರ್ತೇನೆ. ನಾಳೆ ನಡೆಯುವಂತಹ ಯಜ್ಞದಲ್ಲಿ, ನಾಳೆ ಎಂಥ ಯುದ್ಧ ನಡೆಯುತ್ತೆ ಅಂದರೆ ಸಾಮಾನ್ಯ ಯುದ್ಧ ಅಲ್ಲ, ಮಾರಿಗೌತನವಾಯಿತು. ನಾಳೆ ನಡೆಯತಕ್ಕಂತಹ ಈ ಭಾರತ ಯುದ್ಧದಲ್ಲಿ ಕೌರವನ ಋಣ ಹಿಂಗೆ, ಅವನ ಋಣವನ್ನು ನಾನು ತೀರಿಸಬೇಕು. ರಣದಲ್ಲಿ ಸುಭಟ ಕೋಟಿಯನ್ನು ತೀರಿಸಿ ಎಂತೆಂತಹ ಪರಾಕ್ರಮಗಳು ಬರ್ತಾರೆ ಯುದ್ಧದಲ್ಲಿ, ಅವರನ್ನು ನಾನು ನಾಶ ಮಾಡಿಯೇನೆ ಪತಿಯ ಅವಸರಕ್ಕೆ ಶರೀರವನ್ನು ಹೋಗುವೆನು. ನಾನು ವೀರಾವೇಶವಾಗಿ ಯುದ್ಧ ಮಾಡಿ ನನ್ನ ಶರೀರವನ್ನು ಬಲಿ ಕೊಟ್ಟಾದರೂ ಚಿಂತಿಲ್ಲ, ವೀರಾವೇಶವಾಗಿ ಯುದ್ಧವನ್ನು ಮಾಡ್ತೇನೆ. ಆಗ ನೀನು ಹೇಳ್ತಾ ಇದ್ದೀಯಾ ಪಾಂಡವರು ಸಹೋದರರು ಅಂತ ಹೇಳಿ, ನಿನ್ನಯ ವೀರರೈವರ ನೋಯಿಸೆನು ಹೇಳ್ತಾ ಇದೀಯಾ. ನಿನ್ನ ವೀರರು ಪಾಂಡವರು ಈ ಥರ ಇದ್ದಾರೆ, ನನ್ನ ಸೋದರರು ಅಂತೇಳಿ ನನಗೇನು ಗೊತ್ತಿರಲಿಲ್ಲ, ವಿಷಯ ಗೊತ್ತಿಲ್ಲ, ನೀನು ಹೇಳ್ತಾ ಇದ್ದೀಯಾ. ಹಾಗಾಗಿ ಅವರಿಗೆ ತೊಂದರೆ ಮಾಡೋದಿಲ್ಲ ಕಣಪ್ಪ, ತಾನೆ. ನಾನು ಗೌರವವನ್ನು ಬಿಟ್ಟು ಬರೋಕ್ಕಾಗಲ್ಲ, ನಾನು ಅವನ ಋಣವನ್ನು ತೀರಿಸಲೇಬೇಕು. ಹಾಗಾಗಿ ನಾನು ಆ ಪಕ್ಷದಿಂದ ಮಾಡಿಯೇ ಮಾಡ್ತೇನೆ. ಪಾಂಡವರು ಸಹೋದರರು ಅಂತ ಹೇಳ್ತಾ ಇದ್ದೀಯಾ. ಹಾಗಾಗಿ ನಿನ್ನಯ ವೀರರ ಐವರ ಮೋಹಿಸೋದಿಲ್ಲ. ರಾಜೀವಸಖ ನಾಣೆ, ರಾಜೀವಸಖ ಸೂರ್ಯ, ತನ್ನ ತಂದೆ ಸೂರ್ಯದೇವನ ಮೇಲಿನ ಆಣೆ ನಾನು ಮೋಸ ಮಾಡೋದಿಲ್ಲ. ಹಾಗಾಗಿ ಕೃಷ್ಣ ನಾನು ಬರೋದಿಲ್ಲ, ನಾನು ಕೌರವರ ಪಕ್ಷದಿಂದ ಯುದ್ಧ ಮಾಡ್ತೇನೆ ಅಂತ ಹೇಳಿ ತನ್ನ ನಿಲುವನ್ನು ಹೇಳ್ತಾನೆ. ಆಗ ಕರ್ಣನ ನಿಲುವು ಗೊತ್ತಾಯ್ತು, ನಿಮಗೆ ದೃಢವ ಕಂಡನು. ಉತ್ಸಾಹವೂ ಆಯ್ತಂತೆ ಕೃಷ್ಣನಿಗೆ, ಮನದಲ್ಲಿ ಉತ್ಸಾಹ ಒಳ್ಳೇದಾಯಿತು. ಕೌರವ ಪಕ್ಷದಲ್ಲಿ ಇರ್ತಾನೆ ಅವನು, ಪಾಂಡವರಿಗೆ ತೊಂದರೆ ಮಾಡೋದಿಲ್ಲ ಅಂತ ಹೇಳಿದ್ನಲ್ಲ, ನಿನ್ನಯ ವೀರರ ಇವರು ನೋಯಿಸೋದಿಲ್ಲ ಅಂತ ಉತ್ಸಾಹ ಕೂಡ ಬಂತು. ಆಮೇಲೆ ಮತ್ತೆ ನೆನಪು ಮಾಡ್ತಾ ಇದ್ದಾರೆ, ತನಯ ರೈವರ ಅದನ್ನು ನಿನ್ನದು. ಈ ನಿನ್ನ ಸಂಬಂಧಿರ ಯೋಗಕ್ಷೇಮ ನಿನ್ನ ಕಡೆ ಇದೆಯಪ್ಪ, ನಿನ್ನ ಸಂಬಂಧಿರನ್ನ ಚೆನ್ನಾಗಿ ಕಾಪಾಡ್ಕೋಬೇಕು. ಹಾಗಾಗಿ ನೀನು ಒಟ್ಟಲ್ಲಿ ಸುಖಿಯಾಗಿರೋ, ಗೊತ್ತಾಯ್ತಾ? ನೀನು ತೊಂದರೆ ಮಾಡ್ಕೋಬೇಡ. ಬಂದರೆ ಒಳ್ಳೆಯದು, ಬಾರದೆ ಹೋದರೂ ಪರವಾಗಿಲ್ಲ. ಆದರೆ ಸಂಬಂಧಿರಿಗೆ ರಾಜ್ಯವನ್ನು ಕೊಡಿಸುವುದು ಉಚಿತ. ನೀನು ನಿನ್ನ ಸಂಬಂಧರಿಗೆ ರಾಜ್ಯವನ್ನು ಕೊಡಿಸೋದು ಉತ್ತಮ ಅಂತ ಅನಿಸುತ್ತೆ. ಬರೀ ಕೌರವರನ್ನ ಕಟ್ಕೊಂಡು ಅವನು ಹೇಳಿದ್ದಾಗಿ ಕುಣಿಯೋದಲ್ಲ. ಅವರ ಬಾಡಿಗೆ ಅವ್ರು ಇಟ್ಕೊಳ್ಳಿ, ಇವ್ರ ಬಾಡಿಗೆ ಇಟ್ಕೊಳ್ಳಿ, ರಾಜ್ಯವನ್ನು ಕೊಡಿಸಿದ್ರು ಒಳ್ಳೆಯದು. ನಿನ್ನ ಮಾತನ್ನು ಕೌರವ ಕೇಳ್ತಾನೆ, ನಿನ್ನ ಆತ್ಮೀಯ ಮಿತ್ರ ಅವನು. ಹಾಗಾಗಿ ದುರ್ಯೋಧನ ಹೇಳ್ಬೋದು, ಅವನ ಭಾವನ ಇಟ್ಕೊಂಡು ಅವರು ಪಾಂಡವರಿಗೆ ಕೊಡೋದನ್ನು ಕೊಡಲಿ ಕೇಳಿ ಕೊಡಿಸ್ಬೋದು. ಹಾಗಾಗಿ ನೀನು ನಿನ್ನ ಮಾತನ್ನು ಮೀರೋದಿಲ್ಲ. ಕೌರವನು ನಿನ್ನ ಮಾತನ್ನು ಹಿಂದೂಗಳೆಯನು, ನಿನ್ನ ಮಾತನ್ನು ಮೀರೋದಿಲ್ಲ ಅಂತೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಆದರೆ ಕರ್ಣ ತನ್ನ ಉತ್ತರದಲ್ಲಿ ಹೇಳ್ತಾ ಇದ್ದಾರೆ, ಈಗ ಅದು ಮೀರೋಗಿದೆ, ಒಂದು ಲೆವೆಲ್ವರೆಗೆ ನಡೆಯುತ್ತೆ. ಈಗ ಆ ಅಂತ ದಾಟಿ ಹೋಗಿದೆ. ಮಸೆದಿದು ಇತ್ತೊಂದಕ್ಕೆ ವತ್ಸರವು, ಎರಡೂ ಪಕ್ಷಕ್ಕೆ ಆಶ್ಚರ್ಯ ಉಂಟಾಗಿದೆ. ಹಾಗಾಗಿ ಆ ಹಂತ ದಾಟಿದೆ. ಮಸೆದುವುದು ಇತ್ತೊಂದಕ್ಕೆ, ಮಸೆದುದಿತ್ತಂದಕ್ಕೆ ಮತ್ಸರಮ ಸಮಸಂಗರರೀಗ ಸಂದಿಗನು ಸುರಿದೊಡೆ ಮನಗಾಣನೆ ಕೌರವ ಮಹೇಶ್ವರನು
ನನ್ನ ವೀರಕ್ಕೆ ಮಸುಳಹುದು ಉರವೈರಿ ಸಂಧಿಯ ನರಿಗೆ ನಾನೆಂದ ಈಗ ಒಂದು ಹಂತ ದಾಟಿ ಹೋಗಿದೆ. ಈಗ ಸಮಾಧಾನ ಹಂತದಲ್ಲಿಲ್ಲ. ಈಗ ಮಾತ್ಸರ್ಯ ಪರಸ್ಪರ ಇಬ್ಬರಿಗೂ ಕೂಡ ವೈರತ್ವ ಉಂಟಾಗ್ಬಿಟ್ಟಿದೆ, ಹಾಗೆತನ ಹೆಚ್ಚಾಗ್ಬಿಟ್ಟಿದೆ. ಆದ್ದರಿಂದ ಈಗ ನಾವು ನೀತಿಯನ್ನು ಹೇಳಿದರೆ ಗೌರವ ಕೇಳ್ತಾನೆ, ಅದು ಪ್ರಯೋಜನವೂ ಇಲ್ಲ. ಅಷ್ಟೇ ಅಲ್ಲ, ನಾನು ಅವನ ಆಳ್ತರ ಇದ್ದೀನಿ. ಈಗ ಅವನ ಯಜಮಾನನಿಗೆ ಅವನ ಜೊತೆಯಲ್ಲಿ ಕೆಲಸ ಮಾಡ್ತಿರ್ತಾವರು ಅವನಿಗೆ ನೇರವಾಗಿ ನೀವು ಹೀಗೆ ಮಾಡಿ ಹಾಗೆ ಮಾಡಿ ಹೇಳೋಕ್ಕಾಗೋದಿಲ್ಲ. ಮಿಸಸ್ ಅನ್ನೋದ ಕಟ್ಟಾಳು ಮಂತವ ಹೆಸರುಗಳಾಗುತ್ತೆ. ನಾನು ಅವನಿಗೆ ಸಲಹೆ ಹೇಳೋಕ್ಕಾಗಲ್ಲ, ಅವನು ನನಗೆ ಹೇಳಬೇಕೇ ವಿನಃ ನಾನು ಒಡೆಯನಿಗೆ ನೀವು ಹೀಗೆ ಮಾಡಿರಿ ಹಾಗೆ ಮಾಡಿರಿ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಒಂದು ವೇಳೆ ಹಾಗೆ ಹೇಳಿದರೆ ನನ್ನ ಪರಾಕ್ರಮಕ್ಕೆ ಮಂಕು ಬರುತ್ತೆ, ಮೊಸರು ಬರುತ್ತೆ. ಹಾಗಾಗಿ ಅದು ಪ್ರಯೋಜನ ಇಲ್ಲ. ಸಂಧಿಯ ನರಿಯೇ, ಅದರಿಂದ ಆ ಸಂಧಿಯ ಮಾತು ಬಿಟ್ಬಿಡು ಕೃಷ್ಣ. ನಾನು ಅದನ್ನು ಒಪ್ಪೋದಿಲ್ಲ, ಹೇಳೋಕ್ಕಾಗೋದೂ ಇಲ್ಲ. ಏಕದಮ್ಮೆ ಹೇಳಿದ್ರೆ ಗೌರವೇ ತಿಳ್ಕೊತಾನಿಲ್ಲ. ಏನೋ ಕರ್ಣ ಹೆದರ್ಕೊಂಡ ಬಿಟ್ಟ ಅಂತ ಅನ್ಕೋತಾನೋ ಏನೋ, ಯಾಕೆ ಈ ಥರ ಮನಸ್ಸನ್ನು ಬದಲಾಯಿಸ್ದ ಅನ್ಕೋತಾನೋ ಏನೋ. ಹಾಗಾಗಿ ಅದು ದಾಟಿ ಹೋಗಿದೆ, ಈ ಆ ಹಂತದಲ್ಲಿಲ್ಲ, ನಾನು ಅದನ್ನು ಹೇಳೋಕ್ಕಾಗೋಲ್ಲ ಅಂತ ಹೇಳಿದ ಮೇಲೆ ಅವನಿಗೆ ಅಷ್ಟೊತ್ತು ಇರೋಕ್ಕೆ ಇಷ್ಟ ಇಲ್ಲ. ಅಲ್ಲಿ ಕೃಷ್ಣನ ಜೊತೆಯಲ್ಲಿ ಹೆಚ್ಚಿಗೆ ಹೊತ್ತು ಇರೋಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ಆಗಲೇ ಸೂರ್ಯ ಅಸ್ತಮಾನದ ಹೊಗೆ ಬಂದ್ಬಿಟ್ಟಿದೆ. ದಿನಪತಿ ಹಿಡಿದನು ಅಪರಾಂಬುದಿಗೆ, ಅಂದರೆ ಸೂರ್ಯಾಸ್ತಮಾನ ಸಮಯ ಬಂದ್ಬಿಟ್ಟು. ಈಗ ಸೂರ್ಯಾಸ್ತಮಾನವಾದ ಮೇಲೆ ಏನಾಗುತ್ತಿತ್ತಂದರೆ ಕತ್ಲ ಟೈಮಲ್ಲಿ ಒಂದು ಹಗ್ಗ ಇದೆಯಲ್ಲ, ಹಗ್ಗ ಹುಲ್ಲು ಸರವಿ, ಹುಲ್ಲಿನಿಂದ ಮಾಡಿರ್ತಂಥ ಹಗ್ಗ, ಅದು ಕತ್ತಲ್ಲಿ ಗೊತ್ತಾಗ್ತೇನೆ ಹಾವಿನ ಆಕೃತಿಯಲ್ಲಿ ಹಾವು ಅಂತ ಭಾವಿಸ್ತಾರೆ. ಹಗ್ಗ ಇದ್ದರೂ ಕೂಡ ಕತ್ತಲಲ್ಲಿ ಗೊತ್ತಾಗದೆ ಹೋದರೆ ಅದು ಹಾವು ಇರಬಹುದು ಅಂತ ಜನ ಯೋಚನೆ ಮಾಡ್ತಾರೆ. ಹಾಗಾಗಿ ಕೃಷ್ಣ, ನಾನೀಗ ನಿನ್ನ ಜೊತೆಯಲ್ಲಿದ್ದರೆ, ಬಹಳ ಹೊತ್ತು ನಿನ್ನ ಜೊತೆಯಲ್ಲಿದ್ದರೆ ನೋಡಿದವರು ಏನು ತಿಳ್ಕೊತಾರೆ, ಕೃಷ್ಣ ತಂಡ ಬಹಳ ಹೊತ್ತು ಜೊತೆಲೇ ಇದ್ರಪ್ಪ, ತುಂಬ ಮಾತಾಡ್ತಾ ಇದ್ರು ಅಂತ ಜನ ಅನುಮಾನ ಪಡ್ತಾರೆ. ಯಾಕೋ ಆ ಪಕ್ಷಕ್ಕೆ ಹೋಗ್ತಾರೆ ಅಂತ. ಇವತ್ತಿನ ರಾಜಕೀಯಗಳು ಹಾಗೇನೆ, ಬೇರೆ ಪಕ್ಷದವರು ಯಾವುದೋ ಪಕ್ಷದ ಸಭೆಯಲ್ಲಿ ಕೂತ್ಕೊಂಡ್ಬಿಟ್ರೆ ಜನ ಗಮನಿಸ್ತಾರೆ, ಫೋಟೋ ಅಲ್ಲೇ ತೆಗಿತಾ ಇರ್ತಾರೆ. ಬಾಕಿಯವರು ತೆಗೆಯೋಕ್ಕಿಂತ ಮುಂಚಾಗಿ ಬೇರೆ ಪಕ್ಷದವ್ರು ಕೂತ್ಬಿಟ್ರೆ ಅವ್ರದ್ದೇ ಫೋಟೋ ಫೋಕಸ್ ಮಾಡ್ತಾ ಇರ್ತಾರೆ. ಈಗ ಬಂದ್ಬಿಡ್ತಾರೆ, ಯಾಕೆ ಬಂದರು ಏನು, ಎಲ್ರಿಗೂ ಅನುಮಾನ ಶುರು ಆಗುತ್ತೆ. ಕಾರ್ಯಕ್ರಮ ನಡೆಯೋದಕ್ಕಿಂತ ಹೆಚ್ಚಾಗಿ ಅದೇ ಒಂದು ದೊಡ್ಡ ವಿಷಯ ಆಗುತ್ತೆ. ಹಾಗಾಗಿ ಈಗ ನಾನು ನಿನ್ನ ಜೊತೆ ಇದ್ರೆ, ಈಗ ಯಾಕೆ ಕೃಷ್ಣ ಪಾಂಡವರ ಕಡೆ ಉದ್ಯಮನವಾಗಿದೆ, ನಮ್ಮ ಪ್ರಾಣಾಹಿ ಪಾಂಡವ ಅಂತ. ಆ ಪಾಂಡವರ ಪಕ್ಷಪಾತಿಯಾಗಿರ್ತಕ್ಕಂಥ ಕೃಷ್ಣನ ಜೊತೆಯಲ್ಲಿ ನಾನೀಗ ಕೂತ್ಕೊಂಡ್ರೆ ನೋಡಿದವರು, ಆಮೇಲೆ ಕತ್ಲಾಗುವ ಸಮಯ ಬಂತು, ನೋಡಿದವರು ತಿಳ್ಕೊತಾರೆ ಕೃಷ್ಣ ಬಹಳ ಹೊತ್ತಿದ್ರು, ತುಂಬ ಹೊತ್ತಿದ್ರು, ಏನು ಮಾತಾಡ್ತಾ ಇದ್ರು ಅಂತ ಜನಕ್ಕೆ ಅನುಮಾನ ಶುರುವಾಗುತ್ತೆ. ಹಾಗಾಗಿ ನನ್ನನ್ನು ಬಿಟ್ಬಿಡು, ನನ್ನ ಕಳುಹಬೇಕೆಂದೆರಗಿದನು ಕೃಷ್ಣ, ನಾನು ಬರ್ತೀನಿ, ಇನ್ನೋ ಹೆಚ್ಚು ಇರೋದಿಲ್ಲ ಅಂತ ಕೃಷ್ಣನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಆಮೇಲೆ ಒಂದು ದಿನ ವೀರ ರವಿಸ್ತನು ರವಿಸುತನೊಂದು ದಿನ ರವಿವಾರದೊಳು ಪರಿತೋಷವಿದೆ ಭಾಗೀರಥಿ ತೀರದೊಳು ದಾತಂಗಧ್ರವನು ಕೊಡುತ್ತ ಸೌರಮಂತ್ರವ ಜಪಿಸುತ್ತಿರಲು ಔದಾರ್ಯದ ಸುರ ತರುವ ಕುಂತಿ ನಾರಿ ಕಾಣಲು ಬಂದಳು ಆತ್ಮಜನಿತನದಿಗಾಗಿ. ಕುಂತಿ ನಾರಿ ಕಾಣಲು ಬಂದಳು ಆತ್ಮಜನಿತನದಿಗಾಗಿ. ಹೀಗೆ ಇದ್ದಾಗ ಒಂದು ದಿನ ರವಿಸುತನಾಗಿರ್ತಕ್ಕಂತಹ ಕಾರಣ ರವಿವಾರದಲ್ಲಿ ಭಾನುವಾರ ಒಂದು
ಗಂಗಾ ನದಿಯ ತೀರದಲ್ಲಿ ಪ್ರಾತಃ ಕಾಲದಲ್ಲಿ ತಾತನಿಗೆ ಅರ್ಘ್ಯವನ್ನು ಕೊಡ್ತಾ ತನ್ನ ತಂದೆಯಾಗಿರ್ತಂಥ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡಬೇಕು ಅಂತೇಳಿ ನದಿಯಲ್ಲಿ ಕರ್ಣ ಅರ್ಘ್ಯವನ್ನು ಕೊಡ್ತಾ ಇದ್ದಾನೆ. ಆ ಸಮಯಕ್ಕೆ ಸರಿಯಾಗಿ ಸೌರವ ಮಂತ್ರವ ಜಪಿಸುತ್ತಿರಲು ನಮಗೆ ಸಾರ ಮಂತ್ರವಾಗಿದೆ, ಅತ್ಯಂತ ಸಾರಭೂತವಾಗಿರ್ತಕ್ಕಂತಹ ಮಂತ್ರ ಅಂತೇಳಿ ಅದು ಸೌರ ಮಂತ್ರ. ಸೌರ ಅಂದರೆ ಸೂರ್ಯನ ಸಂಬಂಧಪಟ್ಟಿದ್ದು ಸೌರ. ಆ ಸೌರ ಮಂತ್ರವನ್ನು ಸಾರಭೂತವಾಗಿರ್ತಕ್ಕಂತಹ ಸೌರ ಮಂತ್ರವನ್ನು ಗಾಯತ್ರಿ ಮಂತ್ರದ ಬಹುಶಃ ಓಂ ಭೂರ್ ಭೂಸ್ವ ಆ ಮಂತ್ರದಿಂದ ಅರ್ಘ್ಯವನ್ನು ಕೊಡ್ತಾ ಇದ್ದಾನಂತೆ ತಂದೆಗೆ ಸೂರ್ಯನಿಗೆ. ಆ ಸಮಯಕ್ಕೆ ಸರಿಯಾಗಿ ಔದಾರ್ಯದ ಸುರ ತರುವ ಕುಂತಿನಾರಿಕಾಳು, ಔದಾರ್ಯದ ಸುರ ತರುವಂಥವನು ಕರ್ನಾಟ ಸಾಮಾನ್ಯದಲ್ಲ, ಔದಾರ್ಯ ಅತ್ಯಂತ ದಾನಿ, ಏನು ಬೇಕಾದರೂ ಕೊಡ್ತಕ್ಕಂಥ ಅವನು, ಕೊಡಗೈ ದಾನಿ ತರಲ್ಲ, ಏನು ಬೇಕಾದ್ರೂ ಕೊಡ್ತಾನೆ. ಅಂತಹ ಸುರ ತರುವ ಸುರ ವೃಕ್ಷವನ್ನು ಇರ್ತಕ್ಕಂತಹ ಆ ಕರ್ಣನನ್ನು ಕಾಣುವುದಕ್ಕೆ ಆತ್ಮಜನಿತ ನದಿಯಾಗಿ ತನ್ನ ಮಗನಾಗಿರ್ತಕ್ಕಂತಹ ಕರ್ಣನನ್ನು ಕಾಣುವುದಕ್ಕೆ ಕುಂತಿದೇವಿ ಏಕದಮ್ ಒಂದು ದಿವಸ ಬಂದುಬಿಟ್ಲು ಕುಂತಿಯನ್ನು ಕಾಣೋದಕ್ಕೆ. ಆಗ ಬರಲು ತಾಯಿಗೆ ಎದುರಾಗಿ ಬರಲು ತಾಯಿಗಿದಿರಾಗಿ ರವಿಸುತ್ತಲಿರದೆ ಬಂದನು. ದಂಡದಂತಿರೆ ಚರಣದೊಳು ಮೈಯಿಕ್ಕರು. ಆತನನೊಸಲ ಮೆಗಡಿದಳು. ಬರಸೆಳೆದು ಬಿಗಿದಪ್ಪಿದಳು. ನೀರು ರವಳಿಸಿದವು ನಯನದಲ್ಲಿ. ಬರಸೆಳೆದು ಬಿಗಿದಪ್ಪಿದಳು. ನೀರು ರವಳಿಸಿದವು ನಯನದಲ್ಲಿ. ಸೆರೆ ಕೊರಳಿಗೌಗಿ ತಾನಳಲಿನ ಬುದಿಯೊಳು ಆಳ್ದಳ ಕುಂತಿ. ಸೆರೆ ಕೊರಳಿಗೌಗಿ ತಾನಳಲಿನ ಬುದಿಯೊಳು ಆಳ್ದಳ ಕುಂತಿ. ಆ ಸಂಗೀತ ಸನ್ನಿವೇಶ ನೋಡಿ, ತಂದೆಗೆ ಅರ್ಘ್ಯವನ್ನು ಕೊಡ್ತಾ ಇದ್ದಾನೆ. ತಾಯಿ ಬಂದಿದ್ದಾಳೆ. ಈಗ ಎಷ್ಟು ದಿವಸ ಗೊತ್ತಿಲ್ಲ. ಕುಂತಿ ಕೂಡ ಮಗನನ್ನ ಬಿಟ್ಟು ಎಷ್ಟೋ ವರ್ಷ ಕಳೆದೋಗಿದೆ. ಬರ್ತಕ್ಕಂತಹ ಸನ್ನಿವೇಶ ಬಂದಿದೆ. ತಾಯಿ ಬಂದ ಕೂಡಲೇ ಕರ್ಣ ಅರ್ಘ್ಯವನ್ನು ಕೊಟ್ಟು ಬಂದು ದಂಡದಂತಿರೆ, ದಂಡ ಏಕದಮ್ ಹೇಗೆ ಬೀಳುತ್ತೋ ಹಾಗೆ ದೀರ್ಘದಂಡ ಪ್ರಣಾಮವನ್ನು ಮಾಡಿದ್ದಾನಂತಾಗಿದೆ ಕರ್ಣ. ಎಷ್ಟಾದರೂ ಕರ್ಣವೇ ಕರುಳ ಸಂಬಂಧ ಅದು, ಅದಕ್ಕೆ ವಿವರಣೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಕರುಳ ಸಂಬಂಧಕ್ಕೆ ತಾಯಿ ಮನಸ್ಸಿಗೆ ಬಂದ್ಬಿಟ್ಟಿದೆ. ದಂಡದಂತಿರೆ ಮೈ ಇಕ್ಕಳು. ಆಗ ಅವನ ದೀರ್ಘಾಯುಷ್ಮಾನ್ ಭವ ಅಂತೇಳಿ ವೇದಕ್ಕೆ ಎತ್ತಾಳಂತೆ ಕುಂತಿ ತಾಯಿಯಾಗಿ. ಬರಸೆಳೆದು ಬಿಗಿದಪ್ಪಿದಳು. ಅತ್ಯಂತ ಪ್ರೀತಿಯಿಂದ ಅತ್ಯಂತ ಆತ್ಮೀಯತೆಯಿಂದ ಬರಸೆಳೆದು ತಬ್ಬಿ ಬಾಜಿ ತಪ್ಪುತ್ತಾಳಂತೆ ಕರ್ಣನನ್ನ, ತನ್ನ ಮಗ ಅಂತೇಳಿ. ಎಷ್ಟು ವರ್ಷದಿಂದ ಬಿಟ್ಟಿರುವಂತಹ ಸಂಬಂಧ ಅದು. ಅವನೆಲ್ಲೋ ಇವಳೆಲ್ಲೋ ಬೆನ್ನಲ್ಲಿ ಧಾರಾಕಾರವಾಗಿ ನೀರು ಬರ್ತಾ ಇದೆಯಂತೆ, ಕೊರಳಿಗೆ ಐಪು ಬರ್ತಾ ಇದೆಯಂತೆ, ಮಾತಾಡೋಕ್ಕಾಗ್ತಾ ಇಲ್ಲ. ಅಂತಹ ದುಃಖದ ಸಾಗರದಲ್ಲಿ ಮುಳುಗಿದ್ದಾಳೆ ಕುಂತಿ ಕರ್ಣನನ್ನ ಬಿಡಿದಕ್ಕೆ. ಆ ಸಮಯಕ್ಕೆ ಸರಿಯಾಗಿ ಗಂಗೆ ಬರ್ತಾ ಇದ್ದಾಳೆ. ಆ ಸಮಯದೊಳು ಗಂಗೆ ನಾರಿ ವೇಷದೊಳು ನಡೆ ತಂದಳು. ಎಲೆ ಕುಂತಿ ಸತಿಯೇ ಕೈ ಎಡೆಯ ಕಂದನ ನೊಪ್ಪುಗಳು. ಈ ಸುದಿನ ವಿವನಾಗು ಹೋಗಿನ ಗಾ
ಮಗನ ಅದೇ ಸಮಯಕ್ಕೆ ಸರಿಯಾಗಿ ಗಂಗಾದೇವಿ ತಾನು ರೂಪವೆತ್ತು ನಾರೀ ವೇಷದಲ್ಲಿ ನಡೆತಂದರು. ನನಗೆ ನಾರೀ ವೇಷದಲ್ಲಿ ಬಂದುಬಿಟ್ಟು ಕುಂತಿ ಸತಿಗೆ, ಕುಂತಿ ಕೈ ಎಡೆಯ ಕಂದನನ್ನು ಒಪ್ಪುಗಳು ನೀನು ನನ್ನಲ್ಲಿ ಬಿಟ್ಟಿದ್ದೀಯಲ್ಲ, ಅವತ್ತು ನಿನ್ನ ಕಂದನನ್ನ ನಿನಗೆ ಒಪ್ಪಿಸಿದ್ದೀನಮ್ಮ, ನಿನ್ನ ಮಗನನ್ನು ನೀನು ಸ್ವೀಕಾರ ಮಾಡಬೇಕು. ಎಂಥ ಸನ್ನಿವೇಶ! ಬಾಲ್ಯಾವಸ್ಥೆಯಲ್ಲಿ ಕನ್ಯಾವಸ್ಥೆಯಲ್ಲಿ ಪಡೆದಂತಹ ಮಗುವನ್ನು ಕುಂತಿ ಇಟ್ಕೊಳ್ಳೋಕೆ ಬರೋದಿಲ್ಲ. ಕುತೂಹಲಕ್ಕೆ ಪರೀಕ್ಷೆ ಮಾಡಿದಂತಹ ಮಂತ್ರ ಅದು. ಸೂರ್ಯದೇವ ಪ್ರತ್ಯಕ್ಷನಾದ, ಕರ್ಣನ ಜನನ ಆಗಿ ಹೋಯಿತು. ಸಮಾಜ ಒಪ್ಪೋದು ಕಷ್ಟ. ಹಾಗಾಗಿ ಬಹಳ ಯೋಚನೆ ಮಾಡಿ ಅತ್ಯಂತ ದುಃಖಿತಳಾಗಿ ಅವತ್ತು ಕುಂತಿ ಆ ಮಗುವನ್ನು ಜೋಪಾನ ಮಾಡಿ ಒಂದು ತೊಟ್ಲು ಮಾರ್ಗದಲ್ಲಿ ಮಾಡ್ಕೊಂಡ್ಬಿಟ್ಟು ಅದನ್ನು ಗಂಗಾ ನದಿಯಲ್ಲಿ ಬಿಟ್ಟು ಗಂಗಾ ಮಾತೆಗೆ ನಮಸ್ಕಾರ ಮಾಡಿ, ಕಾಪಾಡಮ್ಮ, ನೀನೇ ಕಾಪಾಡೋದು ಮಗುವನ್ನು, ನೀನೇ ರಕ್ಷಣೆ, ನೀನು ಮಾಡೋಕ್ಕೆ ಸಾಧ್ಯ ಇಲ್ಲ, ನಾನು ನೋಡ್ಕೊಳಕ್ಕೆ ಆಗ್ತಾ ಇಲ್ಲ, ನನಗೆ ವಿಧಿ ಇಲ್ಲ, ಬಿಡಲೇಬೇಕಾಗಿದೆ, ನಿನಗೆ ಒಪ್ಪಿಸ್ಬಿಟ್ಟಿದ್ದೀನಿ ಅಂಥೇಳಿ ಗಂಗೆಯಲ್ಲಿ ಬಿಟ್ಟಂತಹ ಮಗುವುದು ಅಭಿಷ್ಟ ಇದ್ದು ಬದುಕುವಂತೆ ಇಲ್ಲ, ನೀನೇ ಕಾಪಾಡಬೇಕು ಅಂತ ಅತ್ಯಂತ ಪ್ರೀತಿಯಿಂದ ಬಿಟ್ಟಂತಹ ಮಗು ಎಲ್ಲೋ ಒಂದು ದಡ ಸೇರಿ ಅಧಿರಥ ಅನ್ನತಕ್ಕಂತಹ ಒಬ್ಬ ಸೂತನಿಗೆ ಸಿಕ್ಕಿ ಅವನಿಗೂ ಮಕ್ಕಳಿರೋದಿಲ್ಲ. ಬಹಳ ಪ್ರೀತಿಯಿಂದ ಆ ಮಗುವನ್ನು ಎತ್ಕೊಂಡು ಮನೆಗೆ ತೆಗೆದುಕೊಂಡು ಹೋಗಿ ಕರ್ಕೊಂಡು ಹೋಗಿ ಆ ಮಗುವನ್ನು ತನ್ನ ಪತ್ನಿ ಆ ರಾಧೆಗೆ ಕೊಟ್ಟು ಬಹಳ ಪ್ರೀತಿಯಿಂದ ಸಾಕ್ತಾರೆ ಆ ಮಗುವನ್ನು. ಅದಕ್ಕೆ ಕರ್ಣನಿಗೆ ರಾಧೆಯೇ ಆಗ್ತಿತ್ತು, ರಾಧೆ ಬೆಳೆಸಿದ್ರು, ರಾಧೆ ಕಾಪಾಡಿದ್ರು ಅಂತ ಹೇಳಿ ಬಹಳ ಪ್ರೀತಿಯಿಂದ ಬೆಳೆಸ್ತಾನೆ. ಅಂತಹ ಕರ್ಣ ಇವನು, ರಾಧೇಯನಾಗಿರ್ತಕ್ಕಂತಹ ಕರ್ಣ. ಈಗ ಗಂಗೆ ಹೇಳ್ತಾ ಇದ್ದಾಳೆ, ಅವತ್ತು ನೀನು ನನ್ನನ್ನು ಬಿಟ್ಟಿದ್ದೆಲ್ಲ ಕಾಪಾಡಬೇಕು ಅಂತ ಹೇಳಿ ಇಷ್ಟು ದಿವಸ ಜವಾಬ್ದಾರಿಯಿಂದ ನಿನ್ನ ಮಗುವನ್ನು ನಾನು ಕಾಪಾಡಿದ್ದೇನೆ ಅಂಥೇಳಿ ಗಂಗೆ ಪ್ರತ್ಯಕ್ಷರಾಗಿ ನಿನಗೆ ಒಪ್ಪಿಸಿದ್ದೀನಮ್ಮ, ಇನ್ನು ಮುಂದೆ ನಿಂದೇ ಕ್ಷೇಮ, ನನ್ನ ಜವಾಬ್ದಾರಿ ಕಳೀತು, ನಾನು ನಿನಗೆ ಒಪ್ಪಿಸಿದ್ದೀನಿ ಅಂತೇಳಿ ಆ ಗಂಗೆ ಬಂದುಬಿಟ್ಟು ಆ ಕರ್ಣನನ್ನು ಕೊಟ್ಟ ಹಾಗೆ ಕುಂತಿಗೆ ನಿನಗೆ ಒಪ್ಪಿಸಿದ್ದೀನಿ, ನಿನ್ನ ಮಗುವಿನ ಯೋಗಕ್ಷೇಮ ನೀನು ನೋಡ್ಕೋ, ಎನ್ನಯ ಭಾಷೆ ಸಂದುದು, ನಾನು ಕಾಪಾಡ್ತೀನಿ ಅಂತ ಹೇಳಿ ನೀನು ಭಾಷೆ ಕೊಟ್ಟಿದ್ದೆ, ನಾನು ಕಾಪಾಡಿದ್ದೀನಿ ಅಂತ ಹೇಳಿ ಗಂಗೆ ಆ ಮಗುವನ್ನು ಕುಂತಿಗೆ ಕೊಡ್ತಾಳೆ. ಅದೇ ಸಮಯಕ್ಕೆ ಸರಿಯಾಗಿ ಸೂರ್ಯ ಬರ್ತಾನೆ. ರವಿ ಬಂದನು ಗರೆದನೀಗನ ಕಿವಿಯೊಳೆಲ್ಲವನೊರೆದು ನಿನಗೆನೆ ಮಗನೇ ಕುಂತಿ ದೇವಿ ತಾಯಗುಂಟು ಮುರಹರನ ಮತದಿಂದ ನಿನ್ನಯ ಸರಳ ಬೇಡಲು ಬಂದಳು, ಮುರಹರನ ಮತದಿಂದ ನಿನ್ನಯ ಸರಳ ಬೇಡಲು ಬಂದಳು. ಅಂದು ಆ ಹರಿಗೆ ಕವಚವನಿತ್ತವನು, ಅಂದು ಆ ಹರಿಗೆ ಕವಚವನಿತ್ತವನು ಮರುಳಾಗಬೇಡೆಂದ, ಮರುಳಾಗಬೇಡೆಂದ. ಅದೇ ಸಮಯಕ್ಕೆ ಸರಿಯಾಗಿ ಸೂರ್ಯದೇವ ಪ್ರತ್ಯಕ್ಷನಾಗ್ತಾನೆ. ರವಿ ಬಂದನು. ಅದೇ ಸಮಯಕ್ಕೆ ಸರಿಯಾಗಿ ಬರ್ತಾನಂತೆ. ಹತ್ರ ಕರೆದು ಬಿಟ್ಟು, ತನ್ನ ಮಗನನ್ನು ಹತ್ರ ಕರೆದು ಬಿಟ್ಟು ಕಿವಿಯೊಳಲ್ಲಿ ಹುಟ್ಟಲ್ಲಿ ಹೇಳುವ ಹಾಗೆ ಎಲ್ಲವನ್ನೂ ಕುಂತಿ ದೇವಿ ತಾಯಿಯವರು, ಹೌದಪ್ಪ, ನಿನಗೆ ಕುಂತಿ ನಿನ್ನ ತಾಯಿ ಹೌದು, ನಿನ್ನ ಅಮ್ಮ ಹೌದು ಅನ್ನುವ ಒಂದು ರಹಸ್ಯದ ವಿಷಯವನ್ನು, ಹುಟ್ಟಾಗಿದ್ದ ವಿಷಯವನ್ನು ರವಿ ಹೇಳ್ತಾ ಇದ್ದಾನೆ. ಆಮೇಲೆ ಮುರಹರನ ಮತದಿಂದ ನಿನ್ನಯ ಸರಳ ಬೇಡರು ಬಂದರು. ಕೃಷ್ಣನ ಮಾತಿನ ಮೇರೆಗೆ ಕೃಷ್ಣ ಹೇಳ್ಕೊಟ್ಟಿದ್ದಾನೆ, ನೀನು ಹೋಗಿ ಕರ್ಣನನ್ನು ಕೇಳ್ಕೋ,
ನಿನ್ನ ಬಾಣವನ್ನು ಕೊಡು. ಸರಳ ಬೇಡಲು ಬಂದಳು. ಮುರಹರನ ಮಾತಿನ ಮೇರೆಗೆ ಅವನ ಮತದಿಂದ ನೀನು ಒಂದು ಬಾಣವನ್ನು ಅವನಿಗೆ ಕೊಡಬೇಕು, ಅವಳಿಗೆ ಕೊಡಬೇಕು ಅಂತ ಹೇಳಿ ಬಂದಿದ್ದಾಳೆ ನಿಮ್ಮ ತಾಯಿ ಕುಂತಿ. ಹೌದು, ಅಂದಿನ ಹರಿಗೆ ಕವಚವನಿತ್ತವನು ಬರಲಾಗಬೇಡ. ಅಂದಿನ ಹರಿ ಅವತ್ತು ದೇವೇಂದ್ರ ಬಂದಲ್ಲ, ದೇವೇಂದ್ರ ಬಂದಾಗ ಅವನು ಕೇಳ್ಕೊತಾನೆ, ಅವನು ಅರ್ಜುನ ಪಕ್ಷಪಾತಿ. ಯಾಕೆಂದ್ರೆ ಇಂದ್ರನ ವರದಿಂದ ಹುಟ್ಟಿರ್ತಕ್ಕಂಥ ಅವನು ಅರ್ಜುನ, ಸೂರ್ಯನ ವರದಿಂದ ಹುಟ್ಟಿರ್ತಕ್ಕಂಥ ಅವನು ಕರ್ಣ. ಹಾಗಾಗಿ ಅರ್ಜುನನ ರಕ್ಷಣೆ ಆಗಬೇಕು ಅಂತ ಹೇಳಿ ದೇವೇಂದ್ರ ಬಂದುಬಿಟ್ಟು ಕರ್ಣನನ್ನ ದಾನವಾಗಿ ಕೇಳ್ತಾನೆ. ಕವಚ ಕುಂಡಲಗಳನ್ನು ಕೊಡು ಅಂತ ಹೇಳ್ತಾನೆ. ದಾನ ಏನ್ ಕೊಡ್ಬೇಕು ಅಂತಂದ್ರೆ ಕವಚ ಕುಂಡಲಗಳನ್ನೇ ದಾನವಾಗಿ ಕೇಳ್ತಾನೆ ದೇವೇಂದ್ರ. ಹಾಗೆ ಅಂದಿನ ಹರಿ, ಹರಿ ಅಂತಂದ್ರೆ ಇಂದ್ರ ಅಂತಲೂ ಅರ್ಥ ಇದೆ, ಬೇಕಾಷ್ಟು ಅರ್ಥ ಇದೆ. ಸಿಂಹ ಅಂತ ಅರ್ಥ ಇದೆ, ಸರ್ಪ ಅಂತ ಅರ್ಥ ಇದೆ, ಕುದುರೆ ಅಂತ ಅರ್ಥ ಇದೆ, ಬೇಕಾಷ್ಟು ಅರ್ಥ ಇದೆ. ಇಲ್ಲಿ ಹರಿ ಅಂತಂದ್ರೆ ಅಂದಿನ ಹರಿ ಅಂದ್ರೆ ಅವತ್ತು ಆ ದೇವೇಂದ್ರನಿಗೆ ನೀನು ದಾನವಾಗಿ ಕೊಟ್ಟಿಲ್ಲ ಕವಚ ಕುಂಡಲಗಳನ್ನ, ಆ ತರಹ ಇವತ್ತು ಕೊಡಬೇಡ. ಅಂದಿನ ಹರಿಗೆ ಕವಚವನಿತ್ತವನು, ಅವತ್ತು ಆ ಹರಿ ಇಂದ್ರನಿಗೆ ಕೊಟ್ಟಿದೀಯಾ. ಇವತ್ತು ಈ ಹರಿ ಕುಂತಿಯ ಮೂಲಕ ನಿನಗೆ ಸರಳದ ಬೇಡಲು ಕಳಿಸ್ಕೊಟ್ಟಿದ್ದಾನೆ. ಹಾಗಾಗಿ ಮುರಹರನ ಮತದಿಂದ ಸರಳ ಬೇಡಲು ಬಂದರು. ಆ ಕೃಷ್ಣನ ಮಾತಿನ ಮೇರೆಗೆ ಇವಳಕ್ಕೇನೋ ಕೇಳ್ಕೊಳಕ್ಕೆ ಬಂದಿದ್ದಾನೆ. ಮರುಳಾಗಬೇಡ, ಹುಷಾರ್, ಜೋಪಾನ, ಎಚ್ಚರಿಕೆ ಅಂತ ಕಿವಿ ಮಾತನ್ನ ಹೇಳ್ತಾ ಇದ್ದಾನೆ ತಂದೆಯಾಗಿರ್ತಕ್ಕಂತಹ ಸೂರ್ಯ. ಅವನ ಪಕ್ಷಪಾತ ಅಲ್ಲದೆ ತನ್ನ ಮಗ ಆಗಬೇಕಂದ್ರೂ ಕೂಡ ಎಲ್ಲಿ ಮೋಸ ಹೋಗ್ಬಿಡ್ತಾನೋ, ಮಗನಿಗೆ ತೊಂದರೆ ಆಗುತ್ತೆ ಅಂತೇಳಿ ಸೂರ್ಯ ಬಂದ್ಬಿಟ್ಟು ಬರಲಾಗಬೇಡಪ್ಪ, ಬಹಳ ಜೋಪಾನ ಅಂತೇಳಿ ಹೇಳ್ತಾ ಇದ್ದಾನೆ. ಅದಕ್ಕೆ ಕರ್ಣ ಹೇಳ್ತಾ ಇದ್ದಾನೆ, ಬಂಧುವ ಕಳುಹಿದನು ಮನ್ನಿಸಿದನಿತ್ತಲು ಮಾತೆಯನು ಭಯಹರಿತ ಭಕ್ತಿಯನು ಹೊಸೆದು ವಿಜಯಂಗೈದ ಹಗನೇನು ಮುಸುರಬೇಕುದು ತಾಯೇನೆ ಹೊಸೆದು ವಿಜಯಂಗೈದ ಹಗನನು ಉಸಿರಬೇಕುದು ತಾಯೇನೆ ಶೋಕಿಸುತ್ತ ನುಡಿದಳು ಕುಂತೀರಿ ಶೋಕಿಸುತ್ತ ನುಡಿದಳು ಕುಂತಿ ಕನ್ನನ ತೆಗೆದು ಬಿಗಿಯಪ್ಪಿ ಶೋಕಿಸುತ್ತ ನುಡಿದಳು ಕುಂತಿ ಕಣ್ಣನ ತೆಗೆದು ಬಿಗಿಯಪ್ಪಿ ಸೂರ್ಯನ ಮಾತಿಗೆ ಆಗಲಿ ಅಂತ ಪ್ರಸಾದ ಆಗಲಿ ಅಂತಾನೆ. ವಿಸರ್ಜ ಬಂದು ಕಳುಹಿದನು, ತಂದೆಯನ್ನು ಕಳಿಸ್ಕೊಡ್ತಾನೆ. ಈ ಕಡೆ ತಾಯಿ ಇದ್ದಾಳೆ, ಅತ್ಯಂತ ಗೌರವದಿಂದ ಅವಳನ್ನು ಕಾಣ್ತಾನೆ. ಅತ್ಯಂತ ಭಯ ಭಕ್ತಿಯಲ್ಲಿ ಅವಳನ್ನು ಕೇಳ್ತಾ ಇದ್ದಾನೆ, ಅಮ್ಮ ಕುಸಲಬೇಕು ತಾಯೇ, ಯಾತಕ್ಕೋಸ್ಕರ ಬಂದ್ರಿ ಇಲ್ಲಿ? ವಿಜಯಂಗೈದ ಹದನನು ಕುಸಲಬೇಕು. ಅಮ್ಮ ಇಷ್ಟು ದಿವಸ ದೂರ ಬರ್ತೀರಲ್ಲ, ಏನಕ್ಕೋಸ್ಕರ ಬಂದಿರಿ? ಏನಾಗಬೇಕಾಗಿತ್ತು? ಯಾತಕ್ಕೆ ಬಂದಿರಿ? ಇಷ್ಟು ದಿವಸ ನೋಡೋಕೆ ಬಂದಿರಲಿಲ್ಲ, ಇವತ್ತು ಬಂದಿದ್ದೀರಿ, ಏನಾಗಬೇಕಾಯ್ತಮ್ಮ ಅಂತ ಅತ್ಯಂತ ದುಃಖಿತರಾಗಿ ಕೇಳ್ತಾರೆ. ಅಂತ ಸ್ಥಿತಿ ನೋಡಿ, ಇಷ್ಟು ದಿವಸ ಬಂದಿಲ್ಲ ನೀನು, ಯಾತಕ್ಕೆ ಅಂತ ಗೊತ್ತಿಲ್ಲ, ಇವತ್ತು ಬರ್ತಾ ಇದೀಯಾ ನನ್ನ ತಾಯಿ ಅಂತ ಹೇಳಿ. ಆಯಿತು, ಏನಕ್ಕೋಸ್ಕರ ಬಂದಿದ್ದೀಯಾ? ಆಗ ಅತ್ಯಂತ ಆತ್ಮೀಯವಾಗಿ ಕುಂತಿ ಮಗನನ್ನು ತರ್ಕೊಂಡು ಹೇಳ್ತಾ ಇದ್ದಾಳೆ, ಮಗನೇ ಸಂಬಂಧಿಗನು ಪಾಲಿಸು ವಿಕಟತನವನು ಮಾಡು ಪರರೋರಗವನಿ ಮಾಡುವುದೇ ನಿನಗಿತ್ತಂದ
ಕೇಳದಿರು ಸೊಗಸುತ್ತಾನೆಂದುದನು ಪಿಸುಳನ ಹಾಗೆ ನುಡಿಯ ಕೇಳದಿರು ಪಟ್ಟವ ಬಿಗಿಸಿಕೊಡು ಸಲಿಸೆಂದ ವಚನವನೆಂದಳ ಕುಂತಿ ಪಟ್ಟವ ಬಿಗಿಸಿಕೊಡು ಸಹಿಸೆಂದ ವಚನವನೆಂದಳ ಕುಂತಿ ಮಗನೇ ತಮ್ಮಂದಿರನ್ನು ಪಾಲಿಸು. ಅಪ್ಪ ನಾನಿನ್ನೇನು ಹೇಳೋದಿಲ್ಲ ಕಣಪ್ಪ, ನಾನಿನ್ನೇನೋ ಹೇಳೋ ಸ್ಥಿತಿಯಲ್ಲಿಲ್ಲ. ನಿನ್ನ ತಮ್ಮಂದಿರನ್ನ ನೀನೇ ಕಾಪಾಡಬೇಕು. ಈ ಹಠಮಾರಿತನವನ್ನು ಬಿಟ್ಬಿಡು. ಹಠ ಮಾಡ್ತಾ ಇದೆಯಲ್ಲ ಬರೋದಿಲ್ಲ ಅಂತ ಹಠಮಾರಿತನವನ್ನು ಬಿಟ್ಬಿಡು. ಆ ಗೌರವನನ್ನು ಹೊರೈಸಕ್ಕೆ ಹೋಗಬೇಡ. ನಿನಗೆ ಅವರು ಇದ್ದೀರೆ ಪಾಂಡವರು ನಿನಗೆ ವಿರುದ್ಧವೇನಪ್ಪ? ನಿನಗೆ ವಿರುದ್ಧವಾ? ನೀನು ಆ ಕಡೆ ಇರಬೇಕ ನೀನು? ಅವರು ಇದ್ದೀರೆ ನಿನಗೆ ಬೇಕಾಂತ ಇರ್ತವ ನಾವು ಕಿತ್ತಂಗ ಸೊಗಸು, ನಿನಗೆ ಎರಡೂ ಸೊಗಸು. ಪಾಂಡವರು ಬದುಕಲಿ, ಕೌರವರು ಬದುಕಲಿ. ಪಿಸುಣರ ಬಗೆಯೇ ನೀ ಕೇಳಿದ್ರು. ಯಾರೋ ಚಾಡಿಕೋರು ಏನೋ ಮಾತು ಕೇಳಿದ್ರು ಅಂತೇಳಿ ಆ ಮಾತಕ್ಕೆ ಏನೋ ಕುತ್ತು ಬೇಡ. ಯಾರೋ ಹೇಳ್ತಾರೆ, 3 ಹೇಳ್ತಾರೆ ಪ್ರಪಂಚದಲ್ಲಿ. ಯೋಚನೆ ಮಾಡು, ಯಾವುದು ಸಾಧು ಯಾವುದು ಸಾಧು ಅಲ್ಲ ಅಂತ. ವಿವೇಚನೆಗೆ ಒಳಪಡಿಸ್ಕೋ, ವಿವೇಕಯುಕ್ತವಾಗಿ ಮಾತನಾಡು, ನಡ್ಕೋ. ಪಿಸುಣರು ಯಾರೋ ಏನೋ ಮಾತಾಡ್ತಾರೆ, ಹೇಳ್ಕೊಡ್ತಾರೆ ಅಂತೇಳಿ ಚಾಡಿಕೋರ ಮಾತನ್ನು ಕೇಳ್ಕೋಬೇಡ ನೀನು. ನೀ ಮನ ಬಿಗಿಸಿದಿರು, ಅದನ್ನೇ ಗಬ್ಬ. ಮನಸ್ಸನ್ನು ಬಿಗಿ ಮಾಡ್ಕೊಂಡು ಮಾಡ್ಕೋಬೇಡ. ಎಲ್ಲ ವಚನವನ್ನು ಕಲಿತು. ನಾನು ಹೇಳುವ ಮಾತನ್ನು ಕೇಳು, ನನ್ನ ಮಾತನ್ನು ನಡೆಸ್ಕೊಡಪ್ಪ. ತಮ್ಮಂದಿರನ್ನು ಪಾಲಿಸು. ತಮ್ಮಂದಿರ ಯೋಗಕ್ಷೇಮವನ್ನು ನಿನಗೆ ಬಿಟ್ಟಿದ್ದೀನಿ, ನೀನು ನೋಡ್ಕೋಬೇಕು ಅಂತ ಕುಂತಿ ಕರ್ಣನಿಗೆ ಹೇಳಿದ್ದಾಳೆ. ಆಗ ಕರ್ಣ ಹೇಳ್ತಾ ಇದ್ದಾನೆ, ತಾಯಹುದು ತಾ ಬಂದೆನು. ತಾಯಹುದು ತಾಂಬಲ್ಲೆನು ಇದನ ಕಾಯ ಜನ ಬಿಟನರುಗೆ ತಿಳಿದೆನು ರಾಯರಿತ್ತಂಡಕ್ಕೆ ಪಟ್ಟದ ಹಿರಿಯ ತಾನಹುದು ರಾಯರಿತ್ತಂಡಕ್ಕೆ ಪಟ್ಟದ ಹಿರಿಯ ತಾನಹುದು ರಾಯನೆನ್ನನು ನೆಚ್ಚಿ ಹೊರೆದನು ಸಾಯರಳುಕುವನೆ ಸಾಯರಳುಕುವನೆ ಸುಳು ಇದೇ ತರದಿ ಇಳೆಯ ಬಾಳಿಗೆ ಸುಡು ಇದೇ ತರದಿ ಇಳೆಯ ಬಾಳಿಗೆ ಕೃತಜ್ಞರಿಗಿಲ್ಲ ಗತಿಯಂತ ಕೃತಜ್ಞರಿಗೆ ಇಲ್ಲ ಗತಿಯಂದ ತಾಯಹುದು ತಾ ಬಂದೆ. ನೀನು ತಾಯಿ, ಇನ್ನು ನನ್ನ ನನಗೆ ಎಲ್ಲ ಕೊಟ್ಟವರು ಅಮ್ಮ ಅನ್ನೋ ವಿಷಯ ಗೊತ್ತಾಯಿತು. ತಾ ಬಂದೆನು. ಪಾಂಡವರು ಸಹೋದರರು ಅನ್ನೋ ವಿಷಯವೂ ಗೊತ್ತಾಯಿತು. ಈ ಉಭಯ ಪಕ್ಷದಲ್ಲಿ ಪಟ್ಟದ ಹಿರಿಯ ತಾನಹುದು, ಎಲ್ಲರಿಗಿಂತ ದೊಡ್ಡವ ನಾನು ಅನ್ನೋದು ವಿಷಯ ಗೊತ್ತಾಯಿತು. ರಾಯನನ್ನು ಮೆಚ್ಚಿ ಹೊರಗನು, ಎಲ್ಲ ಸರಿ. ಆದರೆ ಅವನು ಅಷ್ಟು ಪ್ರೀತಿಯಿಂದ ನನ್ನನ್ನು ಕಾಪಾಡಿದ್ದಾನೆ. ನೆಚ್ಚಿ ನನ್ನನ್ನೇ ನೆಚ್ಕೊಂಡ್ಬಿಟ್ಟು ನನ್ನನ್ನು ಮಹಾ ಪ್ರೀತಿಯಿಂದ ಆತ್ಮೀಯತೆಯಿಂದ ನನ್ನನ್ನು ಅವತ್ತಿಯಿಂದ ನನ್ನನ್ನು ಪ್ರೀತಿ ಮಾಡಿದ್ದಾನೆ. ಸಾಯರಳುಕುವನೆ. ಒಂದು ವೇಳೆ ಯುದ್ಧ ಆದರೆ ಪಾಂಡವ ಕೈಯಿಂದ ನಾನು ಸೋತೋಗ್ತೀನ ಸತ್ತೋಗ್ತೀನ, ಅದಕ್ಕೆ ಕಳ್ಕೋದಿಲ್ಲ ನಾನು. ಸುಡು ಏತರದಿ ಇಳೆಯ ಬಾಳಿಕೆ. ಈ ಭೂಮಿ ಮೇಲಿನ ಬಾಳಿಕೆ ಎಲ್ಲಿಯದದು? ಸುಡೋದನ್ನ ಬಿಡು. ಯಾರು ತಾನೇ ಪರ್ಮನೆಂಟ್ ಆಗಿ ಇರ್ತಾರೆ? ಶಾಶ್ವತವಾಗಿರೋ ಯಾರು ಈ ಪ್ರಪಂಚದಲ್ಲಿ, ಈ ಭೂಮಿಯಲ್ಲಿ? ಈ ಇಳೆಯ ಬಾಳಿಕೆ ಅದು ಶಾಶ್ವತವಲ್ಲ. ಪ್ರತಿಯೊಬ್ಬರು ಒಂದಲ್ಲ ಒಂದು ದಿವಸ ಹೋಗಲೇಬೇಕು, ಶಾಶ್ವತವಲ್ಲ. ಕೃತಜ್ಞತೆ ಎಲ್ಲಿ ಗತಿ? ಬಾಳೋದು ಸರಿಯಾಗಿ ಬದುಕಬೇಕು. ಬದುಕುವುದಂದ್ರೆ ಸರಿಯಾದ ರೀತಿಯಲ್ಲಿ ಬದುಕು. ಹೇಗೋ ಒಂದು ಕಾಲ ಹಾಕೋದಲ್ಲ. ನಾನು
ಕೃತಜ್ಞತೆಯಿಂದ ಬದುಕೋಕೆ ತಯಾರಿಲ್ಲ. ನಾನು ಕೃತಜ್ಞನಾಗಿರಬೇಕು. ಕೃತಜ್ಞನಾಗಿರೋದು ಅಂದರೆ ಉಪಕಾರವನ್ನು ಸ್ಮರಣೆ ಮಾಡುವವನು ಕೃತಜ್ಞ. ಯಾರು ಉಪಕಾರ ಮಾಡಿದ್ದಾರೆ ಅವರ ಉಪಕಾರವನ್ನು ಯಾರು ಸ್ಮರಣೆ ಮಾಡ್ತಾರೆ ಅವನು ಕೃತಜ್ಞ. ಅವರಿಗೆ ಕೃತಜ್ಞತೆ ಇದೆ ಅಂತ ಅರ್ಥ. ಉಪಕಾರವನ್ನು ಪಡೆದು ಮರೀತಾರಲ್ಲ ಅವನು ಕೃತಜ್ಞ. ಉಪಕಾರ ಸ್ಮರಣೆಯನ್ನು ಮಾಡ್ಕೊಳ್ಳೋದಿಲ್ಲ, ಬೇಕಾದಷ್ಟು ಪ್ರಯತ್ನ ಮಾಡ್ಕೊತಾರೆ, ಅವರ ಸ್ಮರಣೆಯನ್ನು ಮಾಡೋದಿಲ್ಲ, ಅವನು ಕೃತಜ್ಞ. ನಾನು ಆ ಕೃತಜ್ಞನಾಗೋದಕ್ಕೆ ತಯಾರಿಲ್ಲ. ಅವನಿಂದ ಬೇಕಾದಷ್ಟು ಉಪಕಾರ ಪಡೆದಿದ್ದೀನಿ. ನನಗೆ ಒಂದು ಸ್ಥಾನಮಾನ ಗೌರವವನ್ನು ಕೊಟ್ಟಿದ್ದಾನೆ, ನನ್ನನ್ನು ಕೀಳಾಗಿ ಕಂಡಿಲ್ಲ ಅವನು. ಅಂತ ದುಡಿಯೋದನ್ನು ಹೇಗೆ ಬಿಡ್ರಿ? ಕೃತಜ್ಞತೆಗೆ ಗತಿ ಇಲ್ಲ. ಹಾಗಾಗಿ ನಾನು ಬರೋದಿಲ್ಲ. ಈ ಭೂಮಿ ಮೇಲೆ ಯಾರು ಶಾಶ್ವತವಲ್ಲ. ಹಾಗಾದ್ರಿಂದ ಮಕ್ಕಳ ಇವರಿಗ ಹಿರಿಯನು. ಮಕ್ಕಳ ಇವರಿಗ ಹಿರಿಯನಿದು ತಕ್ಕ ಮಾತೆಲೆ ತಾಯೇ, ಸಂದೇಹಕ್ಕೆ ನೆಲೆಯಿಲ್ಲದು ನಿರಲಿ ಧಾರುಣ್ಯ ಬಯಸುವಡೆ. ತಕ್ಕುದೇ ಜಾತಾರ ನರಸಿಯಳು ಒಕ್ಕತನವಿರಲು, ತಕ್ಕುದೇ ದಾತಾರ ನರಸಿಯಳು ಒಕ್ಕತನವಿರಲು. ಆರು ಮೆಚ್ಚುವರಕ್ಕ ಆರು ಮೆಚ್ಚುವರಕ್ಕ ಹೇಳವು ಹೆಸಳೆ ಜಯಲಕ್ಷ್ಮಿ ತನಗೆಂದ. ಹೆಸಳೆ ಜಯಲಕ್ಷ್ಮಿ ತನಗೆಂದ. ಈಗ ಇವರು ಪಾಂಡವರಲ್ಲಿ ನಾನು ಹಿರಿಯ, ಅದು ಸರಿ, ಅದರಲ್ಲಿ ಸಂದೇಹ ಇಲ್ಲ. ಕಾರುಣ್ಯ ಬಯಸುವರವಿರಲಿ. ಹಾಗಾಗಿ ನಾನು ಭೂಮಿಯನ್ನು ಬಯಸುವುದಿಲ್ಲ. ಯಾಕೆಂತಂದರೆ ತಕ್ಕುದೇ ದಾತಾರ ನರಸಿಯವರು. ಈ ಭೂಮಿ, ಈಗ ದಾತಾರ ಯಾರು? ಕೌರವ. ಭೂಮಿ ಯಾರು ಕಾಪಾಡ್ತಾರೋ ಈ ಭೂಪತಿ ಇದ್ದದ್ದು. ಭೂಮಿಗೆ ಪತಿಯವನು ರಾಜ ಚಕ್ರವರ್ತಿ, ಭೂಮಿಗೆ ಪತಿ. ಈಗ ಚಕ್ರವರ್ತಿ ಆಗಿರ್ತಕ್ಕಂಥ ಅವನು ದುರ್ಯೋಧನ, ದಾತಾರ ಅರಸಿಯವಳು. ಹಾಗಾಗಿ ಭೂಮಿ ನನಗೆ ತಮ್ಮನ ಹೆಂಡತಿಯ ಸಮಾನ ಅಥವಾ ಅತ್ತಿಗೆ ಸಮಾನ. ದಾತಾರ ಅರಸಿಯಳು ಒಕ್ಕತನವಿರಲು ಆರು ಮೆಚ್ಚುವರಕ್ಕ. ನಾನು ಭೂಮಿಯನ್ನು ಬಯಸಿದರೆ ತಮ್ಮನ ಹೆಂಡತಿಯನ್ನು ಬಯಸಿದಾಗೆ, ಅತ್ತಿಗೆಯನ್ನು ಬಯಸಿದಾಗುತ್ತೆ. ಆರು ಮೆಚ್ಚುವರಕ್ಕ. ಇದನ್ನು ಪ್ರಪಂಚ ಒಪ್ಪುತ್ತೆ? ಖಂಡಿತ ನನಗೆ ಬೇಡ. ಆ ರಾಜ್ಯವು ಬೇಡ, ಏನು ಬೇಡ, ಆ ಭೂಮಿಯೇ ಬೇಡ ನನಗೆ. ಯಾರು ಮೆಚ್ಚೋದಿಲ್ಲ. ಹೇಸಳೆ ಜಯಲಕ್ಷ್ಮಿ ಜನ ಛೀ ತೂರ್ತಾರೆ ನಾನು ಆ ಥರ ಆಸೆ ಪಟ್ಟರೆ. ಅದರಿಂದ ಒಪ್ಪೋದಿಲ್ಲ. ಇಂದು ನೀವರುಳಿದ ಬಳಿಕ ಇಂದು ನೀವರುಗಿದ ಬಳಿಕ ರವಿನಂದನನೇ ಎಂದರಿದನಲ್ಲದೆ, ಹಿಂದೆ ದುರ್ಯೋಧನನು ಅದಾವುದ ನೋಡಿ ಸಲಹಿದನು. ಬಂದು ಪಾಂಡವರೊಡನೆ ಕೂಡಿದೊಡೆ, ಬಂದು ಪಾಂಡವರೊಡನೆ ಕೂಡಿದೊಡೆ. ಇಂದು ನಗದೆ ಲೋಕವು ತಮ್ಮಡಿ ಬಂದ ಕಾರ್ಯವ ಬೆಸಸಿ, ತಮ್ಮಡಿ ಬಂದ ಕಾರ್ಯವ ಬೆಸಸಿ ಬೇಸದೊಡೆ ಎಂದನ ಕರ್ಣ. ಬಂದು ಪಾಂಡವರೊಡನೆ ಕೂಡಿದೊಡೆ, ಇಂದು ನಗದೆ ಲೋಕವು ತಮ್ಮಡಿ ಬಂದ ಕಾರ್ಯವ ಬೆಸಸಿ ಬೇಗದು ಎಂದನ ಕರ್ಣ. ಇವತ್ತು ನೀವು ಹೇಳಿದ ಮೇಲೆ ನಾನು ಸೂರ್ಯಪುತ್ರ ಅಂಥೇಳಿ ಗೊತ್ತಾಯಿತು. ನೀವು ಅರುಹಿದ ಬಳಿಕ ರವಿನಂದನನು, ನಾನು ರವಿಸುತ ಅಂತೇಳಿ ಗೊತ್ತಾಯಿತು.
ಆ ದುರ್ಯೋಧನ ಅವತ್ತನ್ನು ಕಾಪಾಡಿದಲ್ಲ, ಏನೂ ಕಾಪಾಡ್ದ, ಏನೂ ಸ್ಥಾನಮಾನವನ್ನು ಕೊಟ್ಟ, ನನಗೆ ಒಂದು ಆದರಣೆಯನ್ನು ಮಾಡ್ದ. ಇವತ್ತು ನಾನು ಪಾಂಡವರ ಕಡೆ ಬಂದು ನೋಡಿದರೆ ನಗದೇ ಲೋಕವು, ಜನ ನೋಡಿ ನಗೋದಿಲ್ವೇ? ಅಮ್ಮ ಹೆಚ್ಚಿಗೆ ಮಾತು ಬೇಡ, ಸುಮ್ಮನೆ ಅದನ್ನೇ ಮಾತಾಡ್ಕೊಂಡು ಎಷ್ಟೊತ್ತು ಮಾತಾಡೋದು. ನಿಮ್ಮ ಮಾತು ಏನು ಅನ್ನೋದನ್ನು ಆಗಲೇ ಹೇಳಿದ್ದೀರಿ, ಮತ್ತೊಮ್ಮೆ ಏನು ಮಾಡಬೇಕು ಅಂತ ಹೇಳಿಬಿಡಿ, ಅಲ್ಲಿಗೆ ಸಾಕು, ಮಾತನ್ನು ಮುಗಿಸ್ಬಿಡೋಣ. ಎಷ್ಟೊತ್ತು ಮಾತಾಡೋದು ಇರ್ತೇನೆ, ಪ್ರಯೋಜನ ಇಲ್ಲ. ಕೊನೆಯದಾಗಿ ಏನು ಮಾಡ್ಬೇಕು ಹೇಳ್ಬಿಡಮ್ಮ. ಆದುಡೈವರ ಮಕ್ಕಳನ್ನು ತಲೆಗಾದು ತೋರೈ ಕಂದ, ಆದೊಡೆ ಐವರು ಮಕ್ಕಳನ್ನು ತಲೆಗಾದು ತೋರೈ ಕಂದ, ನಿನಗೆ ನೀ ದುರಾಗ್ರಹ ಒಪ್ಪುವುದೇ ಕೌರವನ ಸೇವೆಯೊಳು ಹೋದ ಬಾಣವ ಮರಳಿ ತೊಡದಿರು, ಹೋದ ಬಾಣವ ಮರಳಿ ತೊಡದಿರು, ಮಾತು ಕಳೆ ವೈರವನೆನಲ್ಕೆ ಹಸಾದವೆಂದನು ಬೀಳುಕೊಂಡನು ಬಂದನರ ಮನೆಗೆ. ಹೋದ ಬಾಣವ ಮರಳಿ ತೊಡದಿರು, ಮಾತುಕಳೆ ವೈರವನೆನಲ್ಕೆ ಹಸಾದವೆಂದನು ಬೀಳುಕೊಂಡನು ಕಂದನರ ಮನೆಗೆ. ಆದೊಡೆ ಐವರ ಮಕ್ಕಳನ್ನು ತಲೆಗಾಯಿ ತೋರೈ. ನಿನಗಾಗೋದಾದ್ರೆ ಈ ಐವರು ಮಕ್ಕಳನ್ನ ಕಾಪಾಡಿಬಿಟ್ಟು ತೋರೈ, ಕಾಪಾಡಿ ನೀನು ತೋರ್ಬೇಕು ಅಂದ್ರೆ ಕರ್ಣವೂ ಇರಬೇಕು ಅಂತ ಅರ್ಥ. ಅಲ್ಲಿ ಕೆಲವರು ಕರ್ಣ ಹೋದ್ರೂ ಪರವಾಗಿಲ್ಲ, ಬರೀ ಪಾಂಡವರು ಉಳಿದ್ರೆ ಸಾಕು ನಮ್ಗಂತ ಅಭಿಪ್ರಾಯವನ್ನ ಕೆಲವೊಮ್ಮೆ ಯೋಚನೆ ಮಾಡ್ತಾರೆ. ಹಾಗಿಲ್ಲ. ಆದೊಡೆ ಐವರ ಮಕ್ಕಳು ತಲೆಗಾಯ್ದು ತೋರೈ, ಆ ಮಕ್ಕಳನ್ನು ತಲೆಗಾಯ್ಬಿಟ್ಟು ತೋರೈ ಅಂದ್ರೆ ತೋರ್ಸೋಕೊಂಡು ಇರ್ಬೇಕಲ್ಲ, ಕರ್ಣ ಇರ್ಬೇಕಲ್ಲ. ನೀನು ಅವರನ್ನ ಯೋಚನೆ ನೋಡಿಕೊಂಡು ನೀನು ಇದ್ದು ಬಿಟ್ಟು ಅವರ ರಕ್ಷಣೆಯನ್ನು ಮಾಡುವುದಂತ. ನೀನು ಇದ್ದು ಅವರ ಉಸ್ತುವಾರಿ ನೋಡಿಕೊಂಡು ಅವರಿಗೆ ಹಿರಿಯನಾಗಿ ನಿಂತು ಅವರಿಗೆ ಸಾಧ್ಯಾಸಾಧ್ಯತೆಯನ್ನು, ಅವರಿಗೆ ತಿಳುವಳಿಕೆಯನ್ನು ಹೇಳ್ತಾ ಆ ಪಾಂಡವರನ್ನು ಕಾಪಾಡಬೇಕು. ಈ ದುರಾಗ್ರಹವನ್ನು ಬಿಟ್ಬಿಡು, ಕೌರವನ ಸೇವೆಯನ್ನು ಮಾಡಬೇಡ. ಆಮೇಲೆ ಹೋದ ಬಾಣವ ಮರಳಿ ತೊಡದಿರು. ಮುಂದೆ ಯುದ್ಧ ಆಗುತ್ತಲ್ಲ, ಯುದ್ಧದಲ್ಲಿ ಒಂದು ಸಲ ಬಾಣ ಪ್ರಯೋಗವನ್ನು ಮಾಡಿದ ಮೇಲೆ ಅದೇ ಬಾಣವನ್ನು ಪುನಃ ತೊಡಬೇಡ, ತೊಟ್ಟ ಬಾಣವನ್ನು ಮತ್ತೆ ತೊಡಬೇಡ. ಹೋದ ಬಾಣವ ಮರಳಿ ತೊಡದಿರು, ಮಾದು ಕೆಳೆ ವೈರವನಂತೆ. ಈ ವೈರವನ ಸಾಕಪ್ಪ, ದ್ವೇಷ ಅಸೂಯೆ ಏನು ಒಳ್ಳೇದಲ್ಲ, ಬೇಡ, ಬಿಟ್ಬಿಡೋದನ್ನ. ಹಸಾದ ಬೆಂದನು ಬೀಳು ಕೊಟ್ಟನು ಬಂದನು. ಆಗಲಿ ಅಮ್ಮ, ಒಂದೇ ಮಾತಿಗೆ ಹೆಚ್ಚಿಗೆ ಚರ್ಚೆ ಬೇಡ ಅಂತೇಳಿ, ಹಸಾದ ಆಗಲಿ ಅಂತ ನಾನು ಬರ್ತೇನೆ ಅಂತೇಳಿ ತಾಯಿಗೆ ದೀರ್ಘದಂಡ ಪದವನ್ನು ಮಾಡಿ ಕರ್ಣ ವಾಪಸ್ ಆಗ್ತಾನೆ. ಕುಂತಿ ಕರ್ಣನನ್ನ ಬೇಡ್ಕೋತಾಳೆ, ತನ್ನ ಪಾಂಡವರನ್ನ ರಕ್ಷಣೆ ಮಾಡಬೇಕು ಅಂತೇಳಿ. ಕರ್ಣನ ಉತ್ತರವನ್ನ ನೋಡಿತಾ ಇತ್ತು. ಇಷ್ಟೊತ್ತು ಕೂಡ ಅವೆಲ್ಲ ಬಹಳ ಶಾಂತವಾಗಿ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ಆಸ್ವಾದನೆ ಮಾಡಿದ್ದೀರಿ. ಎಲ್ಲರಿಗೂ ಕೂಡ ನಮಗೆಲ್ಲ ಬಹಳ ಸಂತೋಷವಾಗಿದೆ. ನಮಗೆ ಈ ಕಾರ್ಯಕ್ರಮಕ್ಕೆ ಬರುವುದಕ್ಕೆ ಅವಕಾಶ ಮಾಡಿಕೊಟ್ಟಂಥವರು ನಮ್ಮ ಅಪಾರ್ಟ್ಮೆಂಟ್ ಸಹ ನಮ್ಮ ಸ್ನೇಹಿತರು ಜಗದೀಶ್ ಮತ್ತು ಅವರ ಮನೆಯವರು, ಅವರ ಕುಟುಂಬದವರು, ಅವರ ಬಡಿಸಿದಷ್ಟು ಅವರ ಬಂಧುಗಳು ಇಲ್ಲ ಅಂತೇಳಿ ಒಬ್ಬರು ಒಳ್ಳೆ ಹಬ್ಬಕ್ಕೆ ಅಂತಾರಲ್ಲ, ಒಬ್ಬರಿಂದ ಒಬ್ಬರು ಹಬ್ಬ ಹಾಗೆ. ಈಗ ಒಂದು 15-20 ದಿವಸದಲ್ಲಿ ಅವರು ತಾವು ಎಲ್ಲ ಒಂದು ಕಡೆ ಸೇರ್ಕೊಂಡ ಜಾಗದಲ್ಲಿ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದರು. ಆಮೇಲೆ ಇನ್ನೊಂದು ಕಡೆ ಆಗಬೇಕು ಅಂತ ಹೇಳಿದ್ರು. ಅದರಂತೆ ಇವತ್ತು ಆ ಕಾಲಾವಕಾಶ ಒದಗಿ ಬಂದಿದೆ. ತಾವೆಲ್ಲ ಬಂದು ಜೊತೆ ಕೂಡ ಶಾಂತಚಿತ್ತರಾಗಿ ಭಾಳ ಆಸ್ವಾದನೆ ಮಾಡಿದ್ದೀರಿ. ಅನೇಕ ಒಳ್ಳೊಳ್ಳೆ ಪದ್ಯಗಳಿದೆ. ನಮಗೆ ಕಾಲಾವಕಾಶದ ಕೊರತೆಯಿಂದ ತುಂಬ ಪದ್ಯಗಳನ್ನು ಬಿಟ್ಟಿದ್ದೀವಿ. ಸರಿಯಾಗಿ ಅದರ ವಿವರಣೆ ಕೂಡ
ಮಾಡಲಿಕ್ಕೆ ಅವಕಾಶ ಇದೆ. ಯಾಕೆಂದರೆ ಕಾಲದ ಪರಿಮಿತಿ ಅಂತಂದ್ರೆ ಕಾಲ ಮೀರಿದೆ. ನಾನು ನೋಡ್ತಾ ಇದ್ದೀನಿ ಆಗಲೇ ಕತ್ಲಾಗಿ ಹೋಯಿತು. ಅಲ್ಲಿ ಗಂಡ ಕತ್ಲಾಯಿತು ಅಂತ ಹೇಳಿದಾಗಲೇ ಈಗಾಗಲೇ ಕತ್ಲಾಗಿ ಹೋಗಿದೆ ಅಂತ ಕೂಡ ತಾವೆಲ್ಲ ಶಾಂತಿಯುತವಾಗಿ ಕೇಳಿದ್ದೀವಿ. ನಮ್ಮನ್ನು ಪ್ರೋತ್ಸಾಹಿಸಿದ್ದೀವಿ. ಇಂತಹ ಪ್ರೋತ್ಸಾಹ ಗಮಕಿಗಳಿಗೆ ಗಮಕ ಕಲೆಯ ಬಗ್ಗೆ ತಮ್ಮ ಅಭಿಪ್ರಾಯ, ತಮ್ಮ ಒಲವು ಇದೇ ಥರ ಇರಲಿ, ಗಮಕ ಕಲೆ ಹೀಗೆ ಬೆಳೆಯುವಂತೆ ಆಗಲಿ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಅವಕಾಶಕ್ಕಾಗಿ ನಿಮಗೆ ಇದರಿಂದ ಅವಕಾಶ ಕೊಟ್ಟಂಥ ನಮ್ಮೆಲ್ಲರಿಗೂ ಕೂಡ ನಮ್ಮ ಈರುವರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಮಂಗಳ ಪದ್ಧತಿಗೆ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಅಂದರೆ ಫಲಶ್ರುತಿ ಈ ಇಷ್ಟೊತ್ತು ಕಾರ್ಯಕ್ರಮವನ್ನು ಕೇಳಿದ್ರಿಂದ ಏನು ಪ್ರಯೋಜನ ಅಂಥೇಳಿ, ಏನು ಪ್ರಯೋಜನ ಅನ್ನೋದನ್ನ ಕವಿವಾಣಿಯಿಂದ ಕೇಳಬೇಕು. ಕವಿ ಹೇಳಿದ್ದಾನೆ, ಕೇಳಿದ್ರಿಂದ ಏನೇನು ಪ್ರಯೋಜನ ಅಂತ ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಛ್ರಾದಿ ತಪಸ್ಸಿನ ಫಲವು, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯನು ನಿರಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲವಗುರು ಆಧರಿಸಿ ಭಾರತದಳು ಒಂದಕ್ಷರವ ಕೇಳಿದರಿಗೆ. ಇಲ್ಲಿವರೆಗೂ ದೇಶಮೂರ್ತಿಯವರು ಹಾಗೂ ಡಾಕ್ಟರ್ ರೇಖಾ ಅವರು ಈ ಬಣ್ಣದ ಲೋಕದಲ್ಲಿ ನಾವು ಎಲ್ಲ ಬೇರೆ ಬೇರೆ ಥರದ ಓದೋಗಿದ್ದೀವಿ. ಈ ಥರ ಒಂದು ಗಮಕ ಐ ಥಿಂಕ್ ಎಲ್ಲರೂ ಫಸ್ಟ್ ಟೈಮ್ ಅನಿಸುತ್ತೆ. ನನಗೇನೋ ಫಸ್ಟ್ ಟೈಮ್ ತಿಳಿದಿರೋದು ತುಂಬ ನಮಗೆ ಒಂದು ಆ್ಯಕ್ಚುಲಿ ಕೇಳ್ತಾ ಇದ್ದಾರೆ ಕರ್ಣ ಗೊತ್ತು, ಕೃತಿ ಗೊತ್ತು, ಕೃಷ್ಣ ಗೊತ್ತು, ಬಟ್ ಆ ಸಂಧಾನ ಎಷ್ಟು ಚೆನ್ನಾಗಿ ಇಸ್ಕೊಂಡ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಕಣ್ಣಲ್ಲಿ ನೀರು ಬರುತ್ತೆ. ತಾಯಿ ಮಗದ್ದು, ಅಪ್ಪ ಮಗಂದು, ಈ ಥರ ಒಂದೊಂದು ಸಂಧಾನ ತುಂಬ ಚೆನ್ನಾಗಿತ್ತು. ನಮಗೆ ಬಂದು ಟೈಮ್ ತೊಗೊಂಡು ಪಾಪ 2 ಸಲ ಪೋಸ್ಟ್ಪೋನ್ ಮಾಡಿ ನನಗೆ ಡೇಟ್ ಕೊಟ್ಟು ದಯವಿಟ್ಟು ಕ್ಷಮಿಸಿ. ನಿಜವಾಗ್ಲೂ ನಾವು ತುಂಬ ನಮಗೆ ಜಗರಣಿ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಾ. ನಮಗೆಲ್ಲರ ಕಡೆಯಿಂದ ಒಂದು ದೊಡ್ಡ ಧನ್ಯವಾದಗಳು ಸರ್. ತುಂಬ ವಿಳಂಬ ಮಾಡಿದ್ದಕ್ಕೆ ಕ್ಷಮೆ ಕೊಡ್ತಾ ಇದ್ದೀನಿ. ಏನು ಗೊತ್ತಾಗಲಿಲ್ಲ. ಆಮೇಲೆ ಪದ್ಯ ಜಾಸ್ತಿ ಇರೋದ್ರಿಂದ ಮಧ್ಯ ನಿಲ್ಸಕ್ಕೆ ಬರೋದಿಲ್ಲ. ನಾವು ಮಧ್ಯ ನಿಲ್ಸಕ್ಕೆ ಬರೋದು ಕಥಾ ಪೂರ್ಣವಾಗುತ್ತೆ, ಕೊನೆಯವರೆಗೂ ಬರಲೇಬೇಕು. ಹಾಗಾಗಿ ಅಂಥದ್ರಲ್ಲಿ ಅಂಥದ್ರಲ್ಲಿ ಒಂದು 15-20 ನಿಮಿಷ ಮುಂದಕ್ಕೆ ಹೊರಟೋಗಿದೆ. ಹಾಗಾಗಿ ಸಭೆಯ ಕ್ಷಮೆಯನ್ನು ನಾನು ಕೇಳ್ತಾ ಇದ್ದೀನಿ, ತಡವಾಗಿದ್ದೇನೆ. ನಮ್ಮ ಕಡೆಯಿಂದ ಒಂದು ಚಿಕ್ಕ ಆಯಿತು, ಸ್ವಲ್ಪ ಫೋಟೋ ತಗೋತೀನಿ. ತಗೊಳ್ಳಿ. ಹಾಂ.